ದಿಗಂಬರಿ 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 ಗಾಂಡಲೀನಳು ಮಧುಪಾಂಡದಂತವಳು ಗಾಂಡಲೀನಳು ಮಧುಪಾಂಡದಂತವಳು ಬಿಟ್ಟ ಕಣ್ಣು ನೋಡಿ ಗೋಪಿ ಗುಮ್ಮಾದನು ಅವರು ಅಗಿಯುತ್ತಿದ್ದ ಚೂಯಿಂಗಂ ಆದನು ಜಾಲಿಬಾರಿನಲ್ಲಿ ಕೂತು ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಗೇಲಿ ಬಾಳುತ್ತಿದ್ದರು ಗುಂಡು ಗುಂಡು ಗಾಂಡಲಿನ ಗಾಬರಿಸುತ್ತ ತನ್ನ ಅಂಗಪಾಂಗಗಳ ತಾನೇ ಬೇಬರಿಸುತ್ತ ನಿಧಾನವಾಗಿ ನಿಧಾನವಾಗಿ ಬತ್ತಲಾಗುತ್ತಿರಲು ಮಾದನು ರಂಭೆಯನ್ನು ಕಂಡನು ಶತ್ರಿಲ್ ಆದನು ಗಾಂಡಲಿನ ಗೋಪಿಯ ಬಳಿಯಲು ಬಂದಳು ಅವನ ಹಂಡೆ ಹೊಟ್ಟೆಯನ್ನು ಹಿಡಿದು ನಿಂತಳು ಗಾಂಡಲಿನ ಗೋಪಿಯ ಬಳಿ ತೊರೆದು ಬಂದಳು ಅವನ ಹಂಡೆ ಹೊಟ್ಟೆಯನ್ನು ಹಿಡಿದು ನಿಂತಳು ತುಂಬುಗೆನ್ನೆ ಮೇಲೆ ತುಟಿ ಬಿಂಬಿಸಿದಳು ಬಾಲೆ ತುಂಬುಗೆನ್ನೆ ಮೇಲೆ ತುಟಿ ಬಿಂಬಿಸಿದಳು ಬಾಲೆ ಬುರ 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 ಊದಿ ಗೋಪಿ ಬೋಂಡವಾದನು ಮಾದ್ರಿ ಅಪ್ಪಿದಾಗಿನಂತ ಪಾಂಡವಾದನು ಜಾಲಿಬಾರಿನಲ್ಲಿ ಕೂತು ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಗೇಲಿ ಮಾಡುತ್ತಿದ್ದರು ಕಟ್ಟ ಕಡೆಯ ತುಟ್ಟ ತುದಿಯ ಶಿಖರ ನೋಟದಲ್ಲಿ ಕಟ್ಟ ಕಡೆಯ ತುಟ್ಟ ತುದಿಯ ಶಿಖರ ನೋಟದಲ್ಲಿ ನಡುವಿನ ಗಡಿ ದಾಟಿ ಮಾನ ಜಾರುವಷ್ಟರಲ್ಲಿ ನಡುವಿನ ಗಡಿ ದಾಟಿ ಮಾನ ಜಾರುವಷ್ಟರಲ್ಲಿ ಹಾ ವೆಂಕಟ ಸುಬ್ಬಿ ಹೆಂಡತಿ ನೆನಪು ತಪ್ಪಿ ಹಾ ವೆಂಕಟ ಸುಬ್ಬಿ ಹೆಂಡತಿ ನೆನಪು ತಪ್ಪಿ ಗಾಂಡಲಿನ ಪಾದ ಪದ್ಮಗಡ್ಡ ಬಿದ್ದನು ಪರನಾರಿ ಸಹೋದರನು ಕಾಮದಿದ್ದನು. ಥ್ಯಾಂಕ್ ಯು. ನಾ ಹರ್ಷಿತಾ ಮತ್ತೆ ಈಕಿ ನನ್ನ ದೋಸ್ತ ಕೀರ್ತಿ ಇವತ್ತಿನ ಕಾರ್ಯಕ್ರಮ ನಾವು ನಿರೂಪಣೆ ಮಾಡ್ತಿದ್ದೀವಿ. ಈಗ ಮೊದಲನೇ ಕಾರ್ಯಕ್ರಮ ಯಾರ್ದು ಗೊತ್ತೇನು ಹರ್ಷಿತಾ ನಿಂಗ? ಭಾವ ರಾಗ ತಾಳ ಕೂಡಿದ್ರ ಭರತನಾಟ್ಯ ನೃತ್ಯ. ಈಗ ತನ್ಮಯಿನ ಸ್ಟೇಜ್ ಮೇಲೆ ಕರೆಯೋಣ.
ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಅನ್ಕೊಂಡು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಯಾರಿರ್ಬೋದು? ಸೊ ಈಗ ಕರೆಯೋಣ ಅಂತ ಅನನ್ಯ ಆ್ಯಂಡ್ ಗ್ರೂಪ್. ಯಾವುದು ಊರ್ವಶಿಯ ಕುಲವು ಮೇನಕೆಯ ಚೆಲುವು ಯಾವುದು ಈ ಅಂದ ಯಾವುದು ಬೇಲೂರಿನ ಶಿಲೆಯು ಶಾಂತಲೆಯ ಕಲೆಯು ಕಾಳಿದಾಸನ ಪ್ರೇಮಗೀತೆಯು ಪ್ರೀತಿಯಲ್ಲಿ ಇರು ಸುಖ ಗೊತ್ತಿರಲಿಲ್ಲ ಹೋಗುತ್ತೀಯ ಓಡುತ್ತೀಯ ಬಾಳುತ್ತೀಯ ಕಾಣುತ್ತೀಯ ಕುಂದಲಿ ಕೂರಂಗಿಲ್ಲ ನಿಂತಂಗಿಲ್ಲ ಏನು ಆಗ್ತೈತಲ್ಲ ಹೇಳಕ್ಕೆ ಮಾತಿಲ್ಲ ಜುಂಜುಮಾಯ ಪ್ರಾಯ ಬಂದ್ರೆ ಈಗ ಮಾಯ ಜುಂಜುಮಾಯ ಪ್ರಾಯ ಬಂದ್ರೆ ಈಗ ಮಾಯ ಈಗ ನಮ್ಮೆಲ್ಲರನ್ನು ಡಾಕ್ಟರ್ ಕೀರ್ತನ್ ಸರ್ ಹಾಡ ಹಾಡ್ತಾರೆ ಈಗ. ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದು
ಅದು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು ಕಲ್ಲಲ್ಲಿ ಕಲೆಯನ್ನು ಕಂಡ ದೇವೂರ ಶಿಲ್ಪದ ಬೀಡು ಬಸವೇಶ್ವರನ ಪಂಪರ ಕವಿವಾಣಿಯ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಇದೇ ಚಾಮುಂಡಿ ರಕ್ಷೆಯು ನಮಗೆ ಗೊಮ್ಮಟೇಶ್ವರ ಕಾವಲು ಇಲ್ಲಿ ಶೃಂಗೇರಿ ಶಾರದೆಯೇ ರಸತುಂಗಿಯಾಗಿದೆ ಇಲ್ಲಿ ವಿಶ್ವಖ್ಯಾತಿಯ ವಿಶ್ವೇಶ್ವರ ಜನಿಸಿದ ಈ ನಾಡು ಇದೇ ನಾಡು ಇದೇ ಭಾಷೆ ಇದೆಂದು ನನ್ನದಾಗಿರಲಿ ಏನೇನು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾವು ಏನೇನು ಕಷ್ಟವಿರಲಿ ಸಿರಿಗನ್ನಡ ತಲೆಗೆ ದುಡಿವೆ ಸುಧರು ಕನ್ನಡ ನುಡಿ ಕನ್ನಡ ಕನ್ನಡವಾಗಿದೆ ಇದೇ ನಾಡು ಇದೇ ಭಾಷೆ ಇದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಬದುಕಿನಲ್ಲಿ ಇದೇ ನಾಡು ಇದೇ ಭಾಷೆ ಇದೆಂದು ನನ್ನದಾಗಿರಲಿ. ಥ್ಯಾಂಕ್ ಯು. ಹೆಂಗನಿಸ್ತ್ರಿ ನಿಮ್ಗೆಲ್ಲ ಪರ್ಫಾರ್ಮೆನ್ಸ್? ಏನೋ ಜೋಶೇ ಇಲ್ಲ. ಈಗ ಇನ್ನೊಂದು ಗ್ರೂಪ್ ಪರ್ಫಾರ್ಮೆನ್ಸ್ ಐತೆ. ಓಕೆ, ಯಾರಿರ್ಬೋದು ನೆಕ್ಸ್ಟ್? Next group performance is Tejaswini and group. ಯವ್ವ ಇವ್ನ್ ಪ್ರೀತಿ ಮಾಡೇ ಯವ್ವ 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 ನೀ ಹಾಕು ಇವ್ನ್ಗೆ ಡವ್ವ ಡವ್ವ
ಫೀಲಿಂಗ್ ಇರುತ್ತೋ ಪ್ರೀತಿಯೊಂದು ತಣ್ಣೀರು ಜಾಸ್ತಿ ಆದ್ರೆ ಬಿಸಿ ನೀರು ಕುಡಿದು ನೋಡ ಸ್ನಾನ ಮಾಡಲ ಹೇಳಿ ವಯಸ್ಸಿನಲ್ಲಿ ಕನ್ಫ್ಯೂಷನ್ನು ತುಂಬಾ ಮಾಮೂಲಿ ಅರೆ ಮುದ್ದು ಗಿಣಿ ಮನ್ಸು ಕದ್ದ ಮನ್ಮೋಹಿನಿ ಆಸೆ ಅದು ನಿನ್ನ ಮೇಲೆ ಕೋಲಾರದ ಹಟ್ಟಿಗಳಿ ಕೋಗಿಲೆದೆ ನಿನ್ನ ಧ್ವನಿ ಕಾಳಿದಾಸ ಕಾವ್ಯ ನೀನೇ ನಿನ್ನ ರಾಜ ನಾನು ನನ್ನ ಪ್ರೇಮ ಕಲ್ಯಾಣವೇ ಮಾರೆ ನೋಟ ನೋಡೈತೆ ಕಾಲು ಕೆಳಗೂ ನಿಂತೈತೆ ಗುರು ಹಾಕಿ ಬಂದೈತೆ ಎದುರು ಹೋದ್ರೆ ಕುಂತೈತೆ ನೋಡೋಕೆ ನೋಬಲು ಸಿಂಪಲ್ಲು ಇವನ ಕುಂಗೆ ಕಪ್ಪಲ್ಲು ಆಡೋ ಆಟ ಬಹಳ ಚಾಲು ಬೇಕಾ ಬೇಕಾ ಸಾಂಪಲ್ಲು ಹೆಸರು ಇದಿರು ನೋಡೋಕೆ ಕಬರು ನಗರು 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 ಇವನ ತಪ್ಪನ್ನ ಕಿರಾಣಿ ಕಬ್ಬು ಆಗಿತ್ತು ಬಲ್ಬಲ್ ಮಾತಾಡಕ್ಕಿಲ್ಲ ಮತ್ತೆ ಯಾರು ಉಪ್ಪಿಗಿಂತ ರುಚಿ ಬೇರೆ ಒಪ್ಪಿಕೊಂಡೋರು ದಟ್ಟವಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡೋರು ದಟ್ಟವಲ್ಲ ಹುಲಿ ನಾವು ಕಾಡಲ್ಲಿ ನೋಡ್ತೀರಿ ಮತ್ತ ಅಷ್ಟೇ ಯಾಕ ಟಿವಿದಾಗೂ ನೋಡ್ತೀರಿ ಈಗ ನಮ್ ಸ್ಟೇಜ್ ಮೇಲೆ ನೋಡ್ತೀರಿ ಸ್ವಲ್ಪ ಪರ್ಫಾರ್ಮೆನ್ಸ್ ಬೈ ಹೋಗ್ಲಿಕ್ಕೆ
ಚಿಕ್ಕಬ್ಯಾಡಳ್ಳಿ ದೊಡ್ಡಬ್ಯಾಡಳ್ಳಿ ಹೋದಲ್ಲೆಲ್ಲ ನಮ್ದೇ ಕಾರವಾರ ಹುಷಾರು ಮಡವಳ್ಳಿ ಮದ್ದೂರಲ್ಲೂ ಹವ ಮಡಗಿವಿ ಗದಮೂರಿ ಮೇಲ್ಕೋಟೆಯಲ್ಲೂ ಲೆಗಲ್ ಮಡಗಿವಿ ದೊಡ್ಡ ಸಿಂಕೆಯೋರ್ಗೆ ಹೋಗಿದ್ದ ಆಗೋದ್ವಿ ಚಿಕ್ಕಾಡೆ ಅಕ್ಕಪಕ್ಕ ಫೇಮಸ್ ಆಗೋದ್ವಿ ಬಂದ್ಬಿಡೋಣ. ನದೀಂ ದೀಂತನ ನದೀಂ ದೀಂತನ ಮಧುರ ಪ್ರೇಮದ ಮೊದಲ ತಲ್ಲನ ಧನ್ಯಾಲಿಂಗನ ನದೀಂ ದೀಂತನ ನದೀಂ ದೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನಾಂತಿಕ ತನು ಕೈಯುತ್ತಿದೆ ಈ ಹೃದಯ ಮೃದಂಗ ಸುಂದರವಾದ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಗಮನ ಹುಡುಗ ಯಾಕಮ್ಮನತ್ತೀಯ ಇನ್ಯಾಕೆ ಕೊಲ್ತೀಯ ನಿನ್ನ ನೋಡ್ಬಿಟ್ಟು ಬಲ್ಪಾಗೋಯ್ತು ನನ್ ಬಾಡಿ ನಿನ್ನೋಡಿ ಆಗುತ್ತೆ ನಾವ್ ಜೋಡಿ ಕೋಲವೆರಿಟಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೀನೇ ನನ್ನ ಸೂಪರ್ ಸ್ಟಾರ್ ನಾನೇ ನಿನ್ನ ರಾಜಕುಮಾರೇ ಜಾಗ ಕೊಟ್ಟೆ ಲೈಫ್ ಅಲ್ಲೇ ನಾನು ಚೆನ್ನಾಗಿ
ವಾವ್ ಆಸಮ್. ಈಗ ನಿಖಿಲ್ ಗ್ರೂಪ್ ಸಿಂಗಿಂಗ್ ನೋಡೋಣ ಬನ್ನಿ. ಹೂವಲ್ಲಿ ಜೇನು ತುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ಮೇಲೆ ಎಲ್ಲಾನು. ಶಾಲೆ ದಯ ಪಾಲಿಸು ಈ ಬಾಳನು, ಬೆಳಕಾಗಿಸು ಹೇ ಶಾರದೆ, ದಯ ಪಾಲಿಸು ಈ ಬಾಳನು, ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯ ತಿಳಿಸು, ಮುನ್ನಡೆಸು ಕೈ ಹಿಡಿದು ನಾಡು ಪದ ಪದದಲ್ಲೂ ಸಂಚರಿಸು. ಕರುನಾಡ ತಾಯಿ ಸದಾ ಸಿಂಹರಿ, ಕರುನಾಡ ತಾಯಿ ಸದಾ ಸಿಂಹರಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಸಿಂಹರಿ, ಕರುನಾಡ ತಾಯಿ ಸದಾ ಸಿಂಹರಿ.
ಸರಳ 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 ಸರಳ. ಮತ್ತೇನಾಗಬೇಕು ನಿನಗೆ? ಏನಾಗಬೇಕು? ಪರ್ಫಾರ್ಮೆನ್ಸ್ ಮಸ್ತ್ ಇತ್ತಲ್ಲ. ಈಗ ಮುಂದಿನ ಪರ್ಫಾರ್ಮೆನ್ಸ್ ಲಿಖಿತನ್ ಗ್ರೂಪ್. ಕೇಳದು ದೃಷ್ಟಿ ಹಾಕಿರೋ ಗೋಲ್ಡ್ ಚೈನ್ ಮುಚ್ಚಿದಂತೆ ಫ್ರೆಂಡ್ ಸೂಪರು ಆ ಫ್ರೆಂಡ್ ಮುಟ್ಟಿದರೆ ಕಿವಿ ಮಂಜರು. ಗೋಲ್ಡ್ ಚೈನ್ ಮುಚ್ಚಿದಂತೆ ಫ್ರೆಂಡ್ ಸೂಪರು ನನ್ನ ಫ್ರೆಂಡ್ ಮೈಯ ಮುಟ್ಟಿದರೆ ಮುಟ್ಟಿ ಕಾಂಚರು. ಆ ಗೆಳೆಯನಿಗೆ ಕುಡಿಯ ಕಟ್ಟು ಆ ಕಟ್ಟು ಓಡೋದಿಲ್ಲ ಬಿಲ್ಲು ಕೊಟ್ಟು ಫ್ರೆಂಡಿನ ಮಾತು ಮಾತು ನನ್ನ ಫ್ರೆಂಡ್ಸ್ ಅಂದ್ರೆ ರತ್ನ ಕೊಟ್ಟು. ಏನು ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಈ ನನ್ನ ಜೀವ. ಬೇಲಾದವನೇ ಪಾಸಾಗೋದು ಹೊಡೆಯೊಂದ, ಇದನ್ನ ತಿಳ್ಕೊಂಡವನೇ ಮೇಷ್ಟ್ರಾಗೋದು ಹೊಡೆಯೊಂಬ ಹೊಡೆಯೊಂಬ ಹೊಡೆಯೊಂಬ.
ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಕನ್ನಡ ರಾಜ್ಯೋತ್ಸವ, ಇದು ಕನ್ನಡಾಂಬೆಯ ಮಹೋತ್ಸವ. ಕನ್ನಡ ನಾಡು ನುಡಿಯ ವೈಭವ ವೈಶಿಷ್ಟ್ಯಪೂರ್ಣವಾದುದು. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ ಉಚ್ಚರಿಸುವುದನ್ನೇ ಬರೆಯುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಭೂಮಂಡಲದ ಏಕೈಕ ಭಾಷೆ ಎಂದರೆ ಅದು ನಮ್ಮ ತಾಯಿ ಭಾಷೆ, ನಾಡು ಭಾಷೆ, ನಮ್ಮೆಲ್ಲರ ಭಾಷೆ. ಅದುವೇ ನಮ್ಮ ಕನ್ನಡ ಭಾಷೆ. ಕನ್ನಡ ಅಂದರೆ ನಮ್ಮಮ್ಮ. ಅಂತಹ ನಮ್ಮಮ್ಮನನ್ನು ಕಾಪಾಡುವ ಕರ್ತವ್ಯ ನಮ್ಮದು. ಎದೆ ಬಗೆದರೆ ಇರಲಿ ಕನ್ನಡ, ಹೃದಯ ಬಡಿದರೆ ಬರಲಿ ಕನ್ನಡ. ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ. ಎಂದು ನಾವು ಶ್ರೀಗಂಧದ ಬೀಡು, ಶಿಲ್ಪಕಲೆಯ ತವರೂರು, ಸಂಸ್ಕೃತಿಯ ನೆಲೆವೀಡು, ಹಚ್ಚು ಹಸುರಿನ ಸುಂದರ ಬೆಟ್ಟಗಳ ಪವಿತ್ರ ನದಿಗಳ ನಾಡು, ಕರುನಾಡು ಎಂದು ಕರೆಯಲ್ಪಡುವ ಕರ್ನಾಟಕದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಡಗರ, ಸಂಭ್ರಮ ಹಾಗೂ ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ. ರಣಬಂಪರು ಜನಿಸಿದ ಪುಣ್ಯ ಬೀಡು ಈ ಕರ್ನಾಟಕ. ಹೊಯ್ಸಳ, ಚಾಲುಕ್ಯ, ಕದಂಬರು ಆಳಿದ ತ್ಯಾಗಭೂಮಿ ಈ ಕರ್ನಾಟಕ. ಈ ಮಣ್ಣಿನಲ್ಲಿ ಪ್ರೀತಿ ಇದೆ, ತ್ಯಾಗವಿದೆ, ಪರೋಪಕಾರ ಗುಣವಿದೆ, ಧೈರ್ಯವಿದೆ, ಶೌರ್ಯವಿದೆ, ಕರುಣ ಇದೆ. ಇಂತಹ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಭಾಗ್ಯಶಾಲಿಗಳು. ಪಂಪನ ಪೆಂಪು, ಕುವೆಂಪುನ ಕಂಪು, ಜನಪದದ ಇಂಪು, ನುಡಿಯಾಲ ಸೊಂಪು ಸೊಂಪು. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಕರ್ನಾಟಕ ತನ್ನದೇ ಆದ ಪ್ರತ್ಯೇಕ ಬಾವುಟವಿದೆ. ಕೆಂಪು ಮತ್ತು ಹಳದಿ ಬಣ್ಣದ ಕನ್ನಡ ಧ್ವಜವು ಕನ್ನಡ ನಾಡಿನ ಹೆರಿಮೆ ಗರಿಮೆಯ ಸಂಕೇತವಾಗಿದೆ. ಹಳದಿ ಬಣ್ಣವು ಕನ್ನಡಾಂಬೆಯ ಅರಿಶಿನ ಕುಂಕುಮವನ್ನು ಸೂಚಿಸುತ್ತದೆ ಹಾಗೂ ಹಳದಿ ಬಣ್ಣವು ಶಾಂತಿ ಸೌಹಾರ್ದತೆ ಸೂಚಿಸಿದರೆ ಕೆಂಪು ಬಣ್ಣವು ಕ್ರಾಂತಿಯ ಸಂದೇಶ ನೀಡುತ್ತದೆ. ಅಂದರೆ ಕನ್ನಡಿಗರು ಶಾಂತಿಗೂ ಬದ್ಧ, ಕ್ರಾಂತಿಗೂ ಸಿದ್ಧ ಎಂಬ ಸಂದೇಶ ನೀಡುತ್ತದೆ. ಕನ್ನಡ ಬಾವುಟವನ್ನು ಕನ್ನಡ ಹೋರಾಟಗಾರರಾದ ಎಂ ರಾಮಮೂರ್ತಿಯವರು ಸಿದ್ಧಪಡಿಸಿದರು. ಗಡಿನಾಡೆ ಇರಲಿ, ನಡುನಾಡೆ ಇರಲಿ, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಸಾಧ್ಯವೋ ಅಲ್ಲೆಲ್ಲ ಕನ್ನಡದ ಪರಿಮಳವನ್ನು ಚೆಲ್ಲೋಣ. ಕನ್ನಡದ ಕೀರ್ತಿ ಪತಾಕೆ ಹಾರಿಸೋಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೇಳ್ಗೆ, ಸಿರಿಗನ್ನಡಂ ಬಾಳ್ಗೆ. ಮತ್ತೊಮ್ಮೆ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಧನ್ಯವಾದಗಳು. ಧನ್ಯವಾದಗಳು ಬಿಂದುಶ್ರೀ. ಕಲ್ಲಾದರೆ ನಾನು ಬೇಲೂರಿನ ಮುಡಿಯಲಿರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆಳೆದೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ನನ್ನೊಳಗೆ ಕಾವೇರಿ, ಕನ್ನಡ ಮಂಡೆ, ಕನ್ನಡ ಹೆಣ್ಣೆ, ಕಸ್ತೂರಿ ಕಡೆ ನಂಜಿ. ಕನ್ನಡ ನೀರು, ಕನ್ನಡ ಉಸಿರು, ಕಾವೇರಿನೇ ನಂಜಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಕೂಡಿ
ಯಾರ ಗುರಿ ಬಿದ್ದೆ ಖಾಲಿ ಹಾಕು ಡೀಲಾಗೋಯ್ತು ನಾನು ಲವರ್ ಬಿದ್ದೆ ಸೀದಾ ಸಾಲ ಎತ್ತೆ ಉಲ್ಟಾ ಪಲ್ಟಾ ಆಡು ಹೆಂಗಿದ್ದೆ ಹೆಂಗಾಗೋಳೆ ಅಯ್ಯೋ ರಾಮ ರಾಮ ನನಗೆ ಜವರ ಸಂಚಾರಿ ಪದಿಗದಲ್ಲೋ ಬಾರಿ ನನ್ನ ಬಜಾರಿ ಬಂದಾಡೋ 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 ಇನ್ನೊಬ್ರು ಬರ್ತಾರ ಸ್ಟೇಜ್ ಮೇಲೆ ಡಾಕ್ಟರ್ ನಂದಿನಿ ಮ್ಯಾಮ್ ರೋಗಶಾಸ್ತ್ರ ವಿಭಾಗ
Good evening to all. Thank you for your attention. This drama is dedicated to the people those who are settled in other countries. This drama is dedicated to those who are missing the Rajyotsava, those who are settled in other countries. So this is a story of a retired professor settled in other country. So Nityanand sir is playing the retired professor's role, and I am the enthusiast, and I am student of his. I want to get a job in other country, Canada. And he meets a friend. He meets his friend, and he wants to take admission for his son in the Karnataka. Okay, okay, ma, please. Thank you so much. ಎಲ್ರಿಗೂ ಕೇಳಿಸ್ತಾರೆ, ಅರ್ಥ ಆಗಿದೆಯಲ್ಲ, ಕಾನ್ಸೆಪ್ಟ್ ಅರ್ಥ ಆಗಿದೆ. ಒಂದೇನಪ್ಪ ಅಂತಂದ್ರೆ, ಈಗ ಒಬ್ರು ಬರ್ತಾರೆ, ಅವ್ರ ಮಗನ್ನ ಕರ್ನಾಟಕದಲ್ಲೇ ಅಡ್ಮಿಟ್ ಮಾಡಬೇಕು, ಮೆಡಿಕಲ್ ಕಾಲೇಜ್ಗೆ ಅಡ್ಮಿಟ್ ಮಾಡಬೇಕು, ಮತ್ತೆ ಸಿದ್ಧಾರ್ಥಗೆ ಅಡ್ಮಿಟ್ ಮಾಡಬೇಕು. ಇದೇ ಕಾಲೇಜಿಗೆ Start action. ನಮಸ್ತೆ ಸರ್. ನಮಸ್ತೆ. ಸರ್, ಇವತ್ತು ಡೇಟ್ ಗೊತ್ತಾ ಸರ್? ಇವತ್ತು ನವೆಂಬರ್ ಅಂತ ಗೊತ್ತು, ಮತ್ತೆ ದಿನಾಂಕ 29 ಇವತ್ತು. ಸರ್, ಇವತ್ತು ಸರ್ ಯೋಚನೆ ಮಾಡಿ ಸರ್, ಒಳಗಡೆಯಿಂದ ಹೌದಲ್ವಾ? ಇದು ರಾಜ್ಯೋತ್ಸವ ತಿಂಗಳು. ಹಾ, ಕರೆಕ್ಟ್. ರಾಜ್ಯೋತ್ಸವ ಇವತ್ತು. ಗೊತ್ತಿರ್ಲಿಲ್ವಲ್ಲ? ಜ್ಞಾಪಿಸಿದ್ದು ಒಳ್ಳೇದಾಯ್ತು ಬರಾಯ. ನನಗೆ ಹಳೆ ನೆನಪುಗಳು ಮರುಕಳಿಸ್ತಾ ಇದೆ. ಎಂಥ ರಾಜ್ಯೋತ್ಸವ, ಎಂಥ ಕರ್ನಾಟಕ, ಯಾವ ಥರ ಬೆಂಗಳೂರು, ಅದೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ಪರದೇಶಿ ನೆಲದಲ್ಲಿ ಈ ಕೆನಡಾದಲ್ಲಿ ಸೆಟ್ಲ್ ಆಗಿದ್ದೀನಲ್ಲ, ಏನು ಹೇಳ್ಕೊಳ್ಳೋದು. ಒಳ್ಳೇದಾಯ್ತು, ನಾನು ಹಳೆ ಗತಕಾಲಕ್ಕೆ ಹೋಗ್ತಾ ಇದ್ದೀನಲ್ಲ, ಜ್ಞಾಪಿಸಿದ್ದು ಒಳ್ಳೇದಾಯ್ತಪ್ಪ. ತುಂಬ ಧನ್ಯವಾದಗಳು ಸರ್. ನಾನೊಂದು ರೆಸಲ್ಯೂಷನ್ ತಗೊಂಡಿದ್ದೀನಿ ಸರ್. ಇವತ್ತು ಐ ವಾಂಟ್ ಟು ಟಾಕ್ ಓನ್ಲಿ ವಿತ್ ಇಂಗ್ಲೀಷ್. ಅಲ್ಲಪ್ಪ, ನೀನು ಮಾತಾಡೋಕ್ಕೆ ಬರಲ್ಲ. ನಿಮಗೆ ಈ ದೇಶದಲ್ಲಿ ಇಂಗ್ಲೀಷ್ ಬೇಕಾಗುತ್ತೆ ನಿಜ, ಆದರೆ ಕನ್ನಡದ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದೆಯಾ? ಐ ನೋ ಸರ್. ನೋ ಅಂದ್ರೆ ಏನು? ನೋ ಸರ್. ಐ ನೋ, KNOW. ನಿನಗೆ ನೆಟ್ಟಿಗೆ ಇಂಗ್ಲೀಷು ಬರಲ್ಲ, ಕನ್ನಡನೂ ಸರಿ ಬರಲ್ಲ ಮನೆ. ಅದೇ ಸರ್. ಐ ಗೋ ಕಮ್. ಹೋಗ್ತೀನಿ ಮತ್ತೆ ಬರ್ತೀನಿ. ಹಾಂ ಸರ್. ಓಹೋ, ಐ ಗೋ ಅಂಡ್ ಕಮ್ ಸರ್. ಇರೋ ಮನೆ. ಆಯ್ತು ಹೋಗು. ಇದೆಯಲ್ಲ ಇದು, ಆಯ್ತಲ್ಲಪ್ಪ. ಅದು ನಯಾಗರ ಫಾಲ್ಸು.
ಯಾಕೆ ಅಂದೆ ಎಲ್ಲ ಹಿಂಗೆ ಹಾಕೈತಿ ಮಗ. ಹೋಗ್ಲಿ ಬಿಡು, ನನ್ನ ಫ್ರೆಂಡ್ ಅವರೇ ಕೆನಡಾದಲ್ಲಿ ಡಾಕ್ಟರ್ ನಿತ್ಯಾನಂದ ಅಂತ ಸರ್, ಅವ್ರನ್ನ ಚೂರು ಮಾತಾಡ್ಸೋಣ. ನಿಂಗೇನೋ MBBS ಸಿಕ್ಕೈತಂತಲ್ಲ? ಅಲ್ಲ ಡ್ಯಾಡಿ, ನಾನು ಅದೇ ಹೇಳ್ತಿರೋದು. ಇಲ್ಲಿ ನಮ್ಮ ಕಂಟ್ರಿಲಿ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇದೆ, ಕಂಟ್ರಿ ಇಷ್ಟೊಂದು ಅಡ್ವಾನ್ಸ್ ಇದೆ, ಆದರೂ ಅಲ್ಲಿ ಯಾಕೆ ಹೋಗಿ ಓದಬೇಕು, ಯಾಕೆ ಮೆಡಿಕಲ್ ಓದಬೇಕು? ಅದೇ ಇವತ್ತು ಕೇಳ್ಬಿಡೋಣ ಏನಾಗುತ್ತೆ ಒಂದಪ್ಪ ಕೇಳಿ ನಮ್ಮ ಸರಿ ಏನ್ ಹೇಳ್ತಾನೋ ಅಂತ ತಿಳ್ಕೊಂಡು ಇದು ಮಾಡ್ಕೊಂಡ್ಬಿಡೋಣ, ಆಯ್ತಾ? ನಾನು ಇನ್ನೊಂದು ಮಗ ಇಲ್ಲ, ಬಂಪರ್ ದೀಪಾವಳಿ ಆಫರಿಗೆ ಬಂದಲ್ಲಿ ಇನ್ನೊಂದು ಮಗ ಬಂದಿದ್ನಲ್ಲ. ಏ ಬಾ ಮಗ, ಅಲ್ಲಿ ಹಾಕಿದ್ದೀಯ, ಬಾ ಬಾ ಬಾ. ದೀಪಾವಳಿ ಅಂತೇಳಿ ದೇವರು ಒಂದು ಆಫರ್ ಅಂದ್ರೆ 2 ಆಫರ್ ಕೊಟ್ಬಿಟ್ಟ. ಒಂದು ಮಗ ಅಂದ್ರೆ ಇನ್ನೊಂದು ಮಗ ಬಂದ್ಬಿಟ್ಟ. ಚಂದ್ರಗೌಡ ಮಾತೆ ಕನ್ನಡಿ. This is my daddy. This is his son. This is your another son. This is my daddy's son. Okay? This is daddy. This is daddy's son. You stand. I come. ಸರ್ ಇದು ಇಲ್ಲ ಇಂಗ್ಲೀಷಲ್ಲಿ ಮಾತಾಡು, ಇಲ್ಲ ಕನ್ನಡದಲ್ಲಿ ಮಾತಾಡು, ಎರಡು ಮಿಕ್ಸ್ ಮಾಡ್ಬಿಟ್ಟು ಕಗ್ಲಿಷ್ ಮಾತಾಡ್ತಾ ಇದೆಯಲ್ಲ, ಅವ್ರಿಗೂ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗಲ್ಲ. ಹಾ, ಇನ್ನು ಹೇಳು, ಕಳಿಸು ಯಾರಾದ್ರೂ ಬಂದಿದ್ದಾರಲ್ಲ. ಸರ್ ಕಾಲ್. Okay. ಓಹೋ, ಚನೇಗೌಡರು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ. ಹಾಗೆ ಕೆನಡಾ ಬರೋಣ ಅಂತ ಬಂದ್ವಿ. ಹಾ. ಆಮೇಲೆ ಅದೇನೋ ಫಾಲ್ಸ್ ಮಗ ನಾಗರ ಅಲ್ಲ ಡ್ಯಾಡಿ, ನಯಾಗರ ಫಾಲ್ಸ್. ನೇಗ್ರ ನೋಡೋಣ ಅಂತ. ಓಹೋ, ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ. ಹಾ. ನಂದಿಬ್ರು ಮಕ್ಕಳಿಗೂ MBBS ಆಗೈತೆ. ಹೌದಾ? ಹಾ. ಓಹೋ, ಸಿದ್ಧಾರ್ಥ ಸಿಕ್ಕಿದೆ. ಮೆಡಿಕಲ್ ಕಾಲೇಜು ಸೀಟು ಅಲ್ಲ ಸಿಕ್ಕಿದೆ. ಅಲ್ಲ, ಈಗ ನಾನು ಈ ಕಡೆ ಹೇಳ್ತೀನಿ, MBBSಗೆ ಸೀಟ್ ಸೇರಿಸ್ತಾ ಇದ್ದಾರೆ. ಕೆನಡಾದಿಂದ ಕರ್ನಾಟಕಕ್ಕೆ ಹೋಗ್ಬೇಕು. ಒಂದು ಎರಡನೇದೇನಪ್ಪ ಅಂತಂದ್ರೆ, ಮಕ್ಕಳು ನೋಡಿದ್ರೆ ಒಬ್ರು ದುಂಡುಗಿದ್ದಾರೆ, ಇನ್ನೊಂದು ಮುದ್ದಾಗಿದೆ. ಇವ್ರನ್ನ ತಗೊಂಡು ಮೆಡಿಸಿನ್ ಸೇರಿಸಿ ಮುಂದೆ ಏನಾಗುತ್ತೋ ಹೇಳೋಣ, ಹೇಳಿ. ಅದಕ್ಕೆ ಒಂಚೂರು ನಿಮ್ಗೆ ಕೇಳೋಣ, ಇಲ್ಲಿ ಸೇರ್ಸೋಣ ಬೆಂಗಳೂರಲ್ಲಿ ಅಥವಾ ಕೆನಡಾ ಓದ್ತೀನಿ ಅಂತಾರೆ. ಅಯ್ಯೋ, ಕೆನಡಾದಲ್ಲಿ ಏನಿದೆ ಮಣ್ಣು, ಕನ್ನಡದಲ್ಲಿರೋದೇ ಮಣ್ಣು. ಕೆನಡಾದಲ್ಲಿ ನಾವು ಬಂದು ಎಲ್ಲ ಮುಗಿಸ್ಕೊಂಡು ಎಲ್ಲ ಅನುಭವಿಸಿ ಬಂದು ಇಲ್ಲಿ ನಿಂತಿದ್ದೀನಿ. ಇಲ್ಲಿ ಹೇಳೋರಿಲ್ಲ, ಪರದೇಶಿಗಳು, ಪಕ್ಕದ ಮನೆ ಹತ್ರ ಮಾತಾಡೋಂಗಿಲ್ಲ. ಯಾರು ದಾರಿಲಿ ಹೋಗಿ ಏನಾದರೂ ಏನಾದ್ರು ಕೇಳೋದು ಅಂತಂದ್ರೆ ಗೊತ್ತಿಲ್ಲ ಅಂತಾರೆ, ನನಗೆ ಬಿಡುವಿಲ್ಲ ಅಂತಾರೆ. ಅಂತ ದೇಶದಲ್ಲಿ ಬಂದು ಕೊಡ್ತಿದ್ದೀವಿ. ಅದ್ರ ಬದಲು ನೀವು ಮಕ್ಕಳು ಕಳಿಸ್ತಾ ಇದ್ದೀರಾ ಅಂತಂದ್ರೆ ನನಗೆ ಕರ್ನಾಟಕದ ನೆನಪು, ಬೆಂಗಳೂರಿನ ನೆನಪು, ಮತ್ತೆ ಆ ಕಾಲೇಜ್ ನೆನಪು ತುಂಬಾ ಬರ್ತಾ ಇದೆ. ದಯವಿಟ್ಟು ಸೇರಿಸಿ, ಪರವಾಗಿಲ್ಲ, ಏನಾಗಲ್ಲ ಅಂತ. ಹಂಗಾದ್ರೆ ಸೇರ್ತೀಯ ಮಗ, ಓದ್ತೀರಾ? ಸರ್ ಅದೇನೆ, ನಮಗೆ ಇಲ್ಲಿ ಕೆನಡಾಲಿ ಇಷ್ಟೊಂದೆಲ್ಲ ಅಡ್ವಾನ್ಸ್ಡ್ ಆಗಿದೆ, ಕಂಟ್ರಿ ಚೆನ್ನಾಗಿದೆ. ನಾವು ಅಲ್ಲಿ ಕರ್ನಾಟಕಕ್ಕೆ ಯಾಕೆ ಹೋಗ್ಬೇಕು? ಅಲ್ಲಿ ಏನು ವಿಶೇಷ ಏನಿದೆ ಸರ್? ಅಲ್ಲಪ್ಪ, ಹಿಂಗೆ ಹೇಳ್ತಿದೆಯಲ್ಲ, ನಿಮ್ಮ ಇವ್ರನ್ನೇ ಕೇಳಿದ್ರೆ ಹೇಳ್ತಿದ್ರು ಅಂತ ಅನ್ಸುತ್ತೆ. ಅವ್ರಿಗೆ ಪರದೇಶದ ಮೋಹ ಜಾಸ್ತಿ. ಆದರೂ ಸಹ ಅಲ್ಲೂ ಓದಿಸ್ಬೇಕು ಅಂತಂದರೆ MBBSಗೋಸ್ಕರ. ಕರ್ನಾಟಕದಲ್ಲಿ ಏನಿಲ್ಲ, ಕರ್ನಾಟಕದಲ್ಲಿ ಏನಿಲ್ಲ, ಎಲ್ಲ ಇದೆ. ಪ್ರಾಕೃತಿಕ ಸಂಪತ್ತಿದೆ, ರಾಜಕೀಯವಾಗಿ ನಮ್ಮದು ಚರಿತ್ರೆ ಇದೆಯಲ್ಲ, ಕನ್ನಡದ ಚರಿತ್ರೆ ಎಷ್ಟು ಗತಕಾಲದ ಚರಿತ್ರೆ ಇದೆ. ರಾಷ್ಟ್ರಕೂಟರು, ಹೊಯ್ಸಳರು, ಚಾಲುಕ್ಯರು, ಇವರು ಆಳದಂಥ ನಾಡಿದು. ಇವರು ಕವಿರಾಜ ಮಾರ್ಗ ಅಂತ ಒಬ್ಬರು ಹಳಬರು ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಕನ್ನಡಿಗರ್ ಸುಭಟರ್, ಕನ್ನಡಿಗರ್ ಚೆಲ್ವರ್ಗಳು. ಅಂದರೆ ಆ ಕಟ್ಟುಮಸ್ತಾಗಿದ್ರು, ಎಂಥ ಯುದ್ಧಕ್ಕಾದರೂ ಸರಿ ಅಂತ. ಮತ್ತೆ ಚೆಲುವಾದ ಜನ ಕನ್ನಡ ಜನ ಅಂತ. ಕರ್ನಾಟಕ ಎಲ್ಲಿಂದ ಎಲ್ಲಿಗೆ ಹರಡಿತ್ತು ಅಂತಂದ್ರೆ, ಕಾವೇರಿಯಿಂದ ಗೋದಾವರಿ ಮಿರ್ಪ, ಕಾವೇರಿಯಿಂದ ಗೋದಾವರಿ ತನಕ ಇತ್ತು. ನಾಡದ ಕನ್ನಡದೊಳ್ ವಲಯ ವಸುದ ವಿಶೇಷ. ಏನು ವಿಶೇಷ ಅಂತಂದ್ರೆ, ಚದುರರ್ ನಿಜದಿಂ, ಚತುರರು, ಕನ್ನಡರು ಚತುರರು, ಚದುರರ್ ನಿಜದಿಂ, ಕುರಿತೋದೆಯಂ ಕಾವ್ಯ ಪ್ರಯೋಗ ಪರಿಣತವತಿಗಳು ಅಂತ.
ಅಂದ್ರೆ ನೀವೇನಾದ್ರೂ ಯಾರಾದ್ರೂ ಕನ್ನಡಿಗರನ್ನ ಮಾತಾಡಿಸಿದ್ರೆ ನಿಮ್ಮ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಲ್ಲದೆ ಅವ್ರ ಭಾಷೆಯಲ್ಲಿ ಒಂದು ಕಾವ್ಯಮಯವಾಗಿ ವಿವರಗಳನ್ನೇ ಹೇಳ್ಬಿಡ್ತಿದ್ರಂತೆ. ಆ ರೀತಿ ಕಾವ್ಯ ಪ್ರಯೋಗ ಪ್ರಣದ ಮತ್ತಿಗಳ ಕನ್ನಡಿಗರಂತ ಒಂದು. ಈ ಕಡೆ ಗೋದಾವರಿ ನದಿ ಇದೆ, ಆ ಕಡೆ ಕಾವೇರಿ ಇದೆ, ಈ ಕಡೆ ಬಂದರೆ ಮಲಪ್ರಭಾ, ಘಟಪ್ರಭಾ, ಬೇಕಾದಷ್ಟು ಪಂಚ ನದಿಗಳ ನಾಡು. ರಾಯಚೂರು ದೋಮ್ ಅಂತ ಕರೀತಾ ಇದ್ರು. ಅದಕ್ಕೆ ವಿಜಯನಗರದ ಆಳ್ವಿಯರನ್ನ ಅವ್ರು ವಶಪಡಿಸ್ಕೊಳ್ಳೋಕ್ಕೋಸ್ಕರ ಗೋಮಟಿ ಸುಲ್ತಾನರ ಒಟ್ಟಾಗಿದ್ದು ಅದನ್ನು ವಶಪಡಿಸ್ಕೊಂಡು ಬರೀ ನಯಗ್ರ ಒಂದೇ ಅಲ್ಲ, ನೇತ್ರಾವತಿ ನೆನ್ಪಿಟ್ಕೋಬೇಕು. ಇಲ್ಲಿ ಜೋಗ್ ಫಾಲ್ಸ್ ಇದೆ, ಜೋಗ ಜಲಪಾತ ಇದೆ. ಗೊತ್ತಿಲ್ವಾ ನೋಡ್ರಿ ನಿಮ್ಗೆ? ಗೊತ್ತು. ಜೋಗದ ಗುಂಡಿ ಬಗ್ಗೆ ಹಾಡೇ ಇಲ್ಲ. ನೀವು ಹುಟ್ಟಿದ ಮೇಲೆ ಏನ್ ಅನ್ಕಂಡಿ ಅಣ್ಣವ್ರು ಹಾಡಿದಾರಲ್ವಾ? ಗೊತ್ತು. ಜೋಗದ ಗುಂಡಿ ಇದೆ. ಇಲ್ಲಿ ಮ್ಯಾಂಗ್ನೀಸು, ಕಾಪರ್, ಐರನ್ ಓರು, ಕೋಲಾರದ ಚಿನ್ನದ ಗಣಿ, ಅದನ್ನ ಮರೆಯಕ್ಕಾಗುತ್ತೆ. ಸೊ ಈ ರೀತಿ ಪ್ರಾಕೃತಿಕ ಸಂಪತ್ತು ಹೇರಳವಾಗಿದೆ. ಮತ್ತೆ ನಮ್ಮ ಕನ್ನಡಿಗರ ಚರಿತ್ರೆ ಇದೆಯಲ್ಲ, ಅವರು ಬಂಗಾಳ, ವೆಸ್ಟ್ ಬೆಂಗಾಲ್ ತನಕ ಹೋಗಿದ್ದವರು, ಅದನ್ನೆಲ್ಲ ವಶಪಡಿಸ್ಕೊಂಡವರು. ಟಿಪ್ಪು ಸುಲ್ತಾನ್ ಇದೆ, ಮೈಸೂರು ಪ್ಯಾಲೇಸ್ ಇದೆ. ಏನಪ್ಪ ಬೇಕು ನಿಮಗೆ? ಬೆಂಗಳೂರಿನಲ್ಲಿ ಬಂದರೆ ಟಾಟಾ ಇನ್ಸ್ಟಿಟ್ಯೂಟ್ ಇದೆ, ಟಿಪ್ಪು ಸುಲ್ತಾನ್ ಅರಮನೆ ಇದೆ. ಈ ರೀತಿ ಇರುವಾಗ ಇಲ್ಲಿ ಓದೋದು ನಿಮಗೆ ಪುಣ್ಯ ಅಲ್ವೇ? ಡ್ಯಾಡಿ, ಇಷ್ಟೊಂದೆಲ್ಲ ನನಗೆ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಡ್ಯಾಡಿ. ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂದ್ರೆ ಇದಕ್ಕಿಂತ ಬೇರೆ ಜಾಗ ಬೇಕಾ ಓದೋಕೆ? ನಾನು ಅಲ್ಲೇ ಹೋಗ್ತೀನಿ ಡ್ಯಾಡಿ. ಮೆಚ್ಚಿದೆ ಮಗ ನಿನ್ ಮಾತು. ತುಂಬಾ ಚೆನ್ನಾಗಿ ಹೇಳ್ಬಿಟ್ಟೆ. ಅವ್ನು ಯಾಕೆ ಸುಮ್ಮನೆ ಇಲ್ಲಿ ಹೇಳಪ್ಪ, ಬಾಡಿಗುಂದಲ್ಲಿ ಹೇಳು. One day I speak. ಆಯ್ತು, ಕನ್ನಡದಲ್ಲಿದೆಯಾ? ಇಂಗ್ಲಿಷ್ ಬೇಕಾಗುತ್ತೆ ವ್ಯವಹಾರಕ್ಕೆ, ಆದ್ರೆ ಕನ್ನಡವನ್ನ ನಾವು ಮರಿಬಾರ್ದು. ಗೊತ್ತಾಯ್ತಾ? ರಾಜ್ಕುಮಾರ್ ಹಾಡಿದ್ದಾರೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡ.
ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಆ ರೀತಿ ಹಾಡಿದ್ದಾರೆ. ಇದನ್ನು ಬರ್ತಿರೋ ಯಾರು ಗೊತ್ತಾ? ರಾಷ್ಟ್ರಕವಿ ಕುವೆಂಪು ಅವರು. ಈ ಹಾಡು ಇದರಲ್ಲಿ ಪೂರ್ತಿ ಕನ್ನಡದ ಡಿಸ್ಕ್ರಿಪ್ಷನ್ ವಿವರಣೆ ವರ್ಣನೆ ಇದೆ. ಸೊ ಅದನ್ನು ಕಲ್ತ್ಕೋ. ಅದ್ರ ಜೊತೆಗೆ ಇಂಗ್ಲೀಷ್ನು ನಾನು ಹೇಳ್ಕೊಡ್ತೀನಿ, ನಿಧಾನಕ್ಕೆ ಕಲ್ತ್ಕೋ, ಎಷ್ಟು ಬೇಕೋ ಅಷ್ಟನ್ನು, ಆಯ್ತಾ? ತಾಯಿ ಭಾಷೆನ ಮಾತ್ರ ಮರೆಯಬಾರ್ದು. ನೀವು ದಯವಿಟ್ಟು ಸೇರಿಸ್ಕೊಳ್ಳಿ. ಹಾಗೆ ಸರ್. ನಿಮ್ಮ ಹುಡುಗನ ಸೇರಿಸಿ. ಕಾಲೇಜ್ ಒಳ್ಳೇದಿದೆ ನೋಡಿ. ಸರ್ಜರಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಾನವರ ಸರ್ ಇದ್ದಾರೆ, ಇಲ್ಲೇ ವೈದ್ಯಕೀಯ ಶಿಕ್ಷಕರಾಗಿದ್ದಾರೆ. ಅವರೆಲ್ಲ ನೋಡ್ಕೋತಾರೆ. ಒಂದು ಎರಡನೇದೇನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಫ್ಯಾಕಲ್ಟಿಯವರು, ಇಲ್ಲಿ ಬೋಧಕ ಸಿಬ್ಬಂದಿ ಯಾರಿದ್ದಾರೆ ಅವ್ರಿಗೆಲ್ಲ ಮಾತಾಡಿಸ್ಕೊಡಿ. ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ರಾವ್ ಸರ್ ಬೇರೆ ಇದ್ದಾರೆ. ನಾಗರಾಜ್ ಸರ್ ಬೇರೆ. ಇದು ಯಾವುದೋ ಪೂರ್ವ ಜನ್ಮದ ಪುಣ್ಯ. ಅಭಿಮಾನಿ ದೇವರುಗಳೇ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ ನಾನು. ತೇಜೋಪುಂಜ ಹೊಳಿತಾ ಇರ್ತಕ್ಕಂಥ ತೇಜಸ್ವಿನಿ ಮೇಡಮ್ ಇದ್ದಾರೆ. ತೇಜಸ್ವಿನಿ ಮೇಡಮ್ ನಮಸ್ಕಾರ. ಸೊ ಇವರೆಲ್ಲ ಇದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ನೋಡಕ್ ಹಿಂಗೆ ಕಾಣಿಸ್ತಾರೆ ಅಷ್ಟೇ, ಆದ್ರೆ ಅವ್ರು ಇರ್ತಕ್ಕಂಥ ಒಳಗಡೆ ಅಡಗಿರ್ತಕ್ಕಂಥ ಪ್ರತಿಭೆ ಇದೆಯಲ್ಲ, ಇಡೀ ಕರ್ನಾಟಕ ಪಸರಿಸ್ಬೋದು. ವಿದ್ಯಾರ್ಥಿಗಳು ದಯವಿಟ್ಟು ಸೇರಿಸ್ಕೊಳ್ಳಿ. ಹುಡುಗ ಉದ್ಧಾರ ಆಗ್ತಾನೆ. ಏನಪ್ಪಾ ಅಂತಂದ್ರೆ, ಒಂದು ಸ್ವಲ್ಪ ತರಲೆ ಮಾಡಿದ್ರು ನಮ್ಮ ಪ್ರಾಂಶುಪಾಲರಿದ್ದಾರೆ, ಬಹಳ ಸ್ಟ್ರಿಕ್ಟ್, ಬೈತಾರೆ. ಹುಷಾರಾಗಿರಪ್ಪ, ಹೊಡ್ಸ್ಕೊಬಿಡ್ತೀಯ. ಧನ್ಯವಾದಗಳು. ಮತ್ತೆ ಕರೆದ್ಬಿಡೋಣಲ್ಲ ಅನನ್ಯಾನ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ
ಹೇಳು. ಹರಿದ ಬೀಳೆಯಿಂದ ನಾದ ಹರಿಯಬಲ್ಲದೆ ಮನಸ್ಸು ಕಂಡ ಆಸೆಯಿಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ ಬಾಡಿ ಹೋದ ಬಳ್ಳಿಯಿಂದ ಹೂವಗಳ ಬಂದದೆ ಸ್ವಾಗತಿಸೋಣ. ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ರೂಪಾರವರನ್ನು ಹೂಗುಚ್ಛದೊಂದಿಗೆ ಸ್ವಾಗತಿಸೋಣ. ಮಾತಾಡಿ ಮೇಡಮ್. ಇರ್ರಿ ಮಾತಾಡ್ತೀವಿ. ನಮ್ಮೆಲ್ಲ ಪ್ರೀತಿಯ ಪ್ರಾಂಶುಪಾಲರು ಒಂದೆರಡು ಮಾತನಾಡಬೇಕೆಂದು ವಿನಂತಿಸುತ್ತಿದ್ದೇವೆ. ನಮಸ್ಕಾರ ಎಲ್ಲರಿಗೂ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾನೇನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ, ಟೈಮ್ ಕಡಿಮೆ ಇದೆ. ನಮ್ಮ ಸನ್ಮಾನ್ಯ ಶ್ರೀಮತಿ ಶಾಸಕರಾದ ಶ್ರೀ ರೂಪಾ ಅವರು ಮಾತಾಡ್ತಾರೆ. ಮಾತಾಡ್ಬೇಕಾದ್ರೆ ಎಲ್ಲಾದ್ರೂ ಲಾಸ್ಟ್ ಅಲ್ಲಿ ಸೌಂಡ್ ಬಂದ್ರೆ ಒಂದು ಆಚರಣೆ ಆಗ್ಬಿಡ್ತಾರೆ. ಮುದ್ದರಲ್ಲಿ ಏನಾದ್ರೂ ಆ ಕಡೆ ಹೋಗೋದಾಗ್ಲಿ, ಮ್ಯಾಂಡನ್ ಕಡೆ ಹೋಗೋದಾಗ್ಲಿ ಹೋದ್ರೆ
ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೂ ಗುರು ಹಿರಿಯರಿಗೂ ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ವಿದ್ಯಾರ್ಥಿಗಳೆಲ್ಲ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ದುರ್ದೈವ ಅಂದ್ರೆ ನಾವೆಲ್ಲ ಇಲ್ಲಿ ಸೇರಿರೋ ಉದ್ದೇಶನೇ ಮರೆತು ಬಿಟ್ಟಿದೀವಿ. ಇಲ್ಲಿ ತುಂಬಾ ಜನ ತುಂಬಾ ಭಾಷೆಗಳು ಮಾತಾಡ್ತೀರಾ. ಹಾಗೆ ಕನ್ನಡದ ಹೆಸರಲ್ಲಿ ದೊಡ್ಡ ದೊಡ್ಡ ಭಾಷಣ ಬಿಗಿಯೋ ನಾವೆಲ್ಲ ಸೇರ್ಕೊಂಡು ಬೇರೆ ಭಾಷೆ ಹಾಡುಗಳಿಗೆ ಕುಣಿತ ಮಜಾ ಮಾಡ್ತಿದೀವಿ. ಜಗತ್ತಿನಲ್ಲಿ ಬೇಕಾದಷ್ಟು ಭಾಷೆಗಳಿದಾವೆ, ಆದ್ರೆ ಯಾವ ಭಾಷೆಗೂ ಸ್ವಂತ ಲಿಪಿ ಅನ್ನೋದಿಲ್ಲ. ಈ ಜಗತ್ತನ್ನ ಅದ್ಯಾವುದೋ ಇಂಗ್ಲಿಷ್ ಅಂತ ಆಳ್ತದೆ ಅಂತ ಹೇಳ್ತಾರಲ್ಲ, ಆ ಭಾಷೆಗೂ ಸ್ವಂತ ಲಿಪಿ ಇಲ್ಲ. ಅದ್ಯಾವ್ದ್ರಿ ಅದು? ಲ್ಯಾಟಿನ್ ಲಿಪಿಯಿಂದ ಕದಿತಾರಂತೆ. ಆದ್ರೆ ನಮ್ ಕನ್ನಡ ನೋಡಿ, ನಾವ್ ಹೆಂಗ್ ಬರಿತೀವೋ ಹಂಗೆ ಮಾತಾಡ್ತೀವಿ, ಹೆಂಗ್ ಮಾತಾಡ್ತೀವೋ ಹಂಗೆ ಬರಿತೀವಿ ಕೂಡ. ಅದಕ್ಕೆ ಇದೇ ನಮ್ ಪುಣ್ಯ. ಈ ಎರಡು ಮಾತನ್ನ ಹೇಳ್ತಾ ನನ್ ಭಾಷಣ ಮುಗಿಸಿದ್ದೀನಿ. ಧನ್ಯವಾದ. ಕನ್ನಡದ ಬಗ್ಗೆ ಮಾತನಾಡಿದ ಶಾಸಕರಿಗೆ ಧನ್ಯವಾದಗಳನ್ನು ಹೇಳೋಣ. ಅಯ್ಯೋ ವಾಟ ಗೀಟ ಅಂದ್ರೆ ಏನಮ್ಮ ಹೇಳಿ? ಇಲ್ಲಿ ನೋಡಿದ್ರೆ ಕನ್ನಡ ಎಲ್ಲ ಮಾಡ್ತೀನಿ ಅಂತಾರೆ, ನೋಡಿದ್ರೆ ಬಂದ್ಬಿಟ್ಟು ಯಾವ್ದಾದ್ರು ಭಾಷೆ ಹಾಡಾಕೊಂಡು ಕುಡಿತಾರೆ. ಇದನ್ನೆಲ್ಲ ನೋಡ್ಕೊಂಡು ಕನ್ನಡ ಪರ ಹೋರಾಟಗಾರ್ತಿಯಾಗಿದ್ದು ನಾನು ಸುಮ್ಮನೆ ಇರ್ಬೇಕೇನಮ್ಮ? ಅದಕ್ಕೋಸ್ಕರ ಏನಿಗೆ ಕೊಂಡು ತಗೊಂಡು ಗಡ ಅಂತ ಕೂಡ್ಬಿಟ್ಟೆ ಕಣಮ್ಮ. ಅಯ್ಯೋ ಎಷ್ಟು ಅಂದ್ರೆ ಏನಮ್ಮ ಹೇಳಿ? ಒಂದ್ ಇಡೀ ಎಷ್ಟು ಕುಡ್ದೆ ಕಣಮ್ಮ. henna powder okay you are right okay ma'am. ಅಲ್ಲಮ್ಮ, ನಿಂಗೆ ಸಂಸಾರ ಇಲ್ವಾ? ಯಾರೋ ಕನ್ನಡ ಹಾಳು ಮಾಡ್ತಾರೆ ಅಂತ ನಿನ್ ಜೀವನ ಕಳ್ಕೊಳಕ್ ಹೋಗಿದ್ಯಲ್ಲ, ಸುಮ್ಮನೆ ನಿನ್ ಮಾಡಿ ನೀನಿರು. ಈ ಉತ್ಸಾಹ ಬಿಟ್ಟು ನಿನ್ ಜೀವನ ನೋಡ್ಕೋ. ನಿನ್ ಕೆಲ್ಸ ನೀನ್ ನೋಡ್ಕೊಳ್ಳಲ್ಲ, ಬಂದ್ಬಿಟ್ಟ ಹೇಳಕ್ಕೆ. ಅಯ್ಯೋ ನಾನೊಬ್ರು ಊರು ದಾರ ಮಾಡಕ್ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ನನ್ ಕಷ್ಟ ಕೇಳೋರೆ ಯಾರು ಇಲ್ವಲ್ಲಪ್ಪ. ಯಾವ ಇಲ್ವಲ್ಲ? ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದೇ ನಮ್ಮ ಕಸ್ತೂರಿ ಕನ್ನಡ. ನಮ್ಮ ಹೊಟ್ಟೆಯಿಂದ ಉಸಿರು ಹೊರಹಾಕಿದಾಗ ಹುಟ್ಟಿ ಬರುವ ಅಕ್ಷರಗಳು ಆ ಇಂದ ಔ ಆಗುತ್ತವೆ. ನಮ್ಮ ಕಂಠದ ಆಳದಲ್ಲಿ ತಡೆ ಹಿಡಿದರೆ ಕ ಖ ಗ ಘ ಜ್ಞ ಆಗುತ್ತವೆ. ನಾಲಿಗೆಯನ್ನ ಮುಂಭಾಗಕ್ಕೆ ಒತ್ತಿ ಹೇಳಿದರೆ ಛ ಛ ಝ ಝ ಜ್ಞ ಆಗುತ್ತವೆ. ನಾಲಿಗೆಯನ್ನ ಹೊರಡಿಸಿ ತುದಿಯ ಭಾಗಕ್ಕೆ ಹೊಡೆದ್ರೆ ಟ ಠ ಡ ಢ ಣ ಆಗುತ್ತವೆ. ನಾಲಿಗೆ ತುದಿಯನ್ನ ಹಲ್ಲಿಗೆ ಒತ್ತಿ ಹೇಳಿದರೆ ತ ಥ ದ ಧ ನ ಆಗುತ್ತವೆ. ತುಟಿಗಳು ಅಡೆತಡೆ ಮಾಡಿದ್ರೆ ಪ ಪ ಬ ಭ ಮ ಆಗುತ್ತವೆ. ಇದೆಲ್ಲ ಎಷ್ಟು ವೈಜ್ಞಾನಿಕ ಅನ್ಸುತ್ತೆ ನೋಡಿ. ಇದು ನಿಜವಾಗಿಯೂ ನಮ್ಮ ಕನ್ನಡದ ವೈಶಿಷ್ಟ್ಯತೆ. ಮುಂದಿನ ದಿನ ಏನಾಗಿದ್ಯಮ್ಮ? ಅಯ್ಯೋ ಡಾಕ್ಟ್ರೆ, ಏನಾಯ್ತು ಅಂದ್ರೆ ಏನ್ ಡಾಕ್ಟ್ರೆ ಹೇಳಿ? ನಾನ್ ನೋಡಿದ್ರೆ ನಿನ್ನೆ ಹೇವಿ ಪೌಡರ್ ಕುಡ್ಬಿಟ್ಟು ಬಂದಿಲ್ಲ, ಅಡ್ಮಿಟ್ ಆಗಿದ್ದೀನಿ. ನೀವಮ್ಮ ನೋಡಿದ್ರೆ ಬಂದ್ಬಿಟ್ಟು ಎಲ್ಲ ಪೌಡ್ರು ಅಂತಾರೆ ಡಾಕ್ಟ್ರೆ. ಇವ್ರಿಗೆ ನನ್ನ ಭಾಷೆ ಬರ್ತಾ ಇಲ್ವೋ ಅಂತ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ವೋ, ಒಂದೂ ಗೊತ್ತಾಗ್ತಾ ಇಲ್ಲ ಡಾಕ್ಟ್ರೆ. ನೀವೇ ಏನಾದ್ರು ಮಾಡ್ಬೇಕು. ಏನಮ್ಮ ಬುದ್ಧಿ ಇಲ್ವಾ ನಿಂಗೆ? ಒಂದ್ ಪೇಷಂಟ್ ರಿಸೀವ್ ತಗೊಳಕ್ ಬರಲ್ಲ ಅಂದ್ರೆ ಏನು ಬರ್ತೀರಾ ಇಲ್ಲೆಲ್ಲ? ಸಾರಿ ಸರ್, ಐ ಡಿಡ್ಂಟ್ ನೋ. ಐ ಥಾಟ್ ಶಿ ಕನ್ಸ್ಯೂಮ್ಡ್ henna powder. ಅದಕ್ಕೆ ಬಡ್ಕೊಳ್ಳೋದು ಕನ್ನಡ ಕಲಿಗೆ ಅಂತ. ಕಲಿಯೋಕ್ ಬಂದಿದ್ದೀರಾ ಅಂದ್ಮೇಲೆ ಇಲ್ಲಿನ ಭಾಷೆನೇ ಕಲಿಬೇಕು. ಸಾರಿ ಸರ್, ಇಟ್ ಡೋಂಟ್ ಹ್ಯಾಪನ್ ಅಗೇನ್. ಇಲ್ಲಿ ಯಾಕೆ ಬಂದು ನಮ್ ಜೀವ ತಿಂತೀರಾ? ಈ ಕನ್ನಡ ಬರದವರು ದೇವರಂತ ನಮ್ಮ ಕನ್ನಡ ಭಾಷೆನೇ ಕೊಂತಿದ್ದಾರೆ. ಈ ನಮ್ಮ ಕನ್ನಡ ನಾಡಿನಲ್ಲಿ ಬೀಸೋ ಗಾಳಿ, ಉದಯಿಸೋ ಸೂರ್ಯ ಕೂಡ ಈ ನಾಡಿಗೆ ಮತ್ತು ಇಲ್ಲಿನ ಭಾಷೆಗೆ
ಭಾಷೆಗೆ ಗೌರವ ಕೊಡುತ್ತದೆ. ಅಂಥದ್ರಲ್ಲಿ ಇಲ್ಲಿ ಬಂದು ಜೀವನ ಕಟ್ಟಿಕೊಳ್ಳೋ ಎಷ್ಟೋ ಜನರು ಇಲ್ಲಿನ ಭಾಷೆಯನ್ನು ಪ್ರೀತಿಯಿಂದ ಇರಲಿ, ಅಗತ್ಯಕ್ಕಾದ್ರೂ ಕಲಿಬೇಕು ಅನ್ನೋದನ್ನೇ ಮರ್ತಿದ್ದಾರೆ. ಅಂತವರ ನಡುವೆ ಕನ್ನಡಕ್ಕೆ ಅವಮಾನ ಆಯಿತು ಅಂತ ತನ್ನ ಜೀವನವನ್ನೇ ಕಳೆದುಕೊಳ್ಳುವಷ್ಟು ಹುಚ್ಚು ಅಭಿಮಾನ ಇರೋರು ಕೂಡ ಇದ್ದಾರೆ. ಅಂತಹ ಮುಗ್ಧ ಮನಸ್ಸಿಗಾಗಲಿ ನಮ್ಮ ವಿಶಾಲ ಹೃದಯದ ಕನ್ನಡಿಗರಿಗಾಗಲಿ ಭಾಷೆಯನ್ನು ಉಳಿಸಿ ಬೆಳೆಸುವುದು ತಮ್ಮ ಕೈಯಲ್ಲಿದೆ ಎಂದು ಅರಿವಾಗಬೇಕಾಗಿದೆ. ಕನ್ನಡಕವನ್ನು ಧರಿಸಿ ಕನ್ನಡವನ್ನು ಹುಡುಕುವ ಪರಿಸ್ಥಿತಿ ಬರಬಾರದು. ಹಸಿರು ಕರ್ನಾಟಕದಲ್ಲಿ ಉಸಿರಾಗಲಿ ನಮ್ಮ ಕನ್ನಡ. ಕೊನೆಯದಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದರೆ ನೀ ನಮಗೆ ಕಲ್ಪತರು. ಕನ್ನಡವು ನಮ್ಮ ಕನಸು, ಕನ್ನಡವು ನಮ್ಮ ಮನಸ್ಸು, ಕನ್ನಡವು ನಮ್ಮ ನಾಡಿಗೆ ಸೊಗಸು. ಈ ನಾಟಕವನ್ನು ರಚಿಸಿ ನಿರ್ದೇಶಿಸಿದ ಸೋಮನ್ ಗೌಡ ಸರ್ಗೆ
ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ನಿಮಗಿರೋ 10% ಇಂಟ್ರೆಸ್ಟು ಪಕ್ಕದಿಂದ ಬಂದು ನಮ್ಮೂರಲ್ಲಿ ಇದ್ದಿದ್ರೆ ಕನ್ನಡ ನವಂಬರ್ 1 ನಂಬರ್ 1 ಇರೋದು. ಅವ್ವ ಕಣು ಜೀವ ಕಣು ಅಮ್ಮ ಕಣ್ಣು ಜೀವ ಕಣ್ಣು ದೈವ ಕಣ್ಣು ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡಲು ಇಲ್ಲ ಜಗನ್ನ ಜನರಿಗೆ ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋದು, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋದು, ತಿಲಕ ಇಟ್ಟು ತಲೆ ಹೊಡೆಯೋರು ಎಲ್ಲ ತಿಳಿದೋರು, ಕಾಲು ಎಳೆಯೋ ಜನರ ನಡುವೆ ಸುಮ್ಮನೆ ನುಗ್ಗುಗರು, ಎಲ್ಲ ಕಲೆಗೆ ಬಲ್ಲ ಜಗದ ಚಟ್ಟಿ ಬಲ್ಲ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋದು, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋದು. ನಿನ್ನ ಜೊತೆ ಒಂದು ಸಾಲು ತಿಳಿಸಿದ್ದರೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸುತ್ತೆ. ಸೂಚನೆ ಯೋಚನೆ ಇಬ್ಬರ ಒಬ್ಬರೀಗ ನಾನಿನ್ನೂ ನಿನಗರ್ಪಣೆ. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ತಿಳಿಸಿದ್ದೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದ್ದೆ. ಕರೆಗೆ ನಿನ್ನ ನೆರಳು ಉತ್ತರ ಯಾವ ದೃಷ್ಟಿ ಸಾಕದಂತೆ ನಿನಗೆ
ಅಯ್ಯಯ್ಯಯ್ಯೋ, ಹುಚ್ಚಿ ಕುಳಿತಾಳಲ್ಲ. ಆದ್ರ ಕಾರ್ಯಕ್ರಮ ಮುಗಿಯೋ ಸಮಯ ಬಂತು. ಮುಂದೆ